ಈ ಥರ ಒಂದು ಕ್ಷಣ ಬರುತ್ತೆ ಅಂತ ನನ್ನ ಲೈಫಲ್ಲೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಗಂಡನ ದುಡಿಬೇಕು, ಹೆಂಡತಿನ ದುಡಿಬೇಕು, ಮಗುನು ನೋಡ್ಕೊಳ್ಬೇಕು. ಒಂದು ಪಡ್ಕೋಬೇಕು ಅಂದರೆ ಒಂದು ಬಿಡಲೇಬೇಕು ಅಂತ. ಆದರೆ ನನಗೆ ಮೈಂಡಲ್ಲಿ ನಾನು ಯಾವಾಗಲೂ ಹೇಳ್ಕೊಳ್ಳೋದು, ಮಮತಾ ನಿನ್ನಿಂದ ಆಗುತ್ತೆ, ಯು ವಿಲ್ ಡೂ ಇಟ್. ಅದು ಇವರೇ ಹೇಳ್ತಾರೆ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಇಬ್ರು? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಟ್ಟೆ ಕತೆಗಳಲ್ಲಿ ನಿಮ್ಮ ಸ್ವಾಗತ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಮ ಜೀವನದ ಪ್ರಯಾಣದ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತೀವಿ. ಈ ಕ್ಷಣದಲ್ಲಿ ಹೇಗೆ ಅನಿಸ್ತಾ ಇದೆ ಇಲ್ಲಿ ಕೂತ್ಕೊಂಡು ನನ್ ಜೊತೆ ಮಾತಾಡೋದು, ನಿಮ್ ಕಥೆಯನ್ನ ಹಂಚ್ಕೊಳ್ಳೋದು? ಈ ತರ ಒಂದು ಕ್ಷಣ ಬರುತ್ತೆ ಅಂತ ನನ್ನ ಲೈಫಲ್ಲೂ ಕೂಡ ಇಮ್ಯಾಜಿನ್ ಮಾಡಿರ್ಲಿಲ್ಲ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ವೆರಿ ನೈಸ್. ಕೇಳಕ್ಕೂ ಖುಷಿ ಆಗ್ತಿದೆ ನನ್ಗೂ. ಏನಕ್ಕಂದ್ರೆ ನನ್ಗೆ ಬಹಳ ವರ್ಷದಿಂದ ನೀವಿಬ್ರು ಗೊತ್ತು, ನಿಮ್ ಕತೆ ನನ್ಗೆ ಗೊತ್ತಿದೆ, ಆದ್ರೆ ನಮ್ಮ ಆಡಿಯನ್ಸ್ಗೂ ಗೊತ್ತಾಗ್ಬೇಕು ಅಂತ ನಾವು ಈ ಎಪಿಸೋಡ್ ಮಾಡ್ತಾ ಇದೀವಿ. ಈಗಿನ ಕಾಲದಲ್ಲಿ ಒಂದು ಮಗುನ ಬೆಳೆಸೋದು, ಅದನ್ ಬಗ್ಗೆ ಸ್ವಲ್ಪ ನೀವು ಹಂಚ್ಕೊಳ್ತೀರಾ? ಮಗು ಬೆಳೆಸೋದು ಒಂಥರ ಗಿಡ ಬೆಳೆಸ್ದಂಗೆ. ತುಂಬಾ ಖುಷಿ ಕೊಡುವಂತ ವಿಚಾರ. ಎಲ್ರೂ ಇದ್ರೆ ಮನೇಲಿ ಮುಂಚೆಲ್ಲ ಅವಿಭಕ್ತ ಕುಟುಂಬ ಇರ್ತಾ ಇತ್ತು. ಸೊ ತುಂಬಾ ತಾತ, ಅಜ್ಜಿ, ಅಪ್ಪ ಅಮ್ಮ ಎಲ್ಲರೂ ನೋಡ್ಕೊಂತಾ ಇದ್ರು. ಸೊ ಈಗಿನ ಜನರೇಷನ್ ಏನಾಗಿದೆ, ನಾನು ಗಂಡನ ದುಡಿಬೇಕು, ಹೆಂಡತಿನ ದುಡಿಬೇಕು, ಮಗುನು ನೋಡ್ಕೊಳ್ಬೇಕು. ಮತ್ತೆ ಕೆಲಸದಲ್ಲೂ ಅಷ್ಟೇ, ಕೆಲಸ ನಿಭಾಯಿಸ್ಬೇಕಾದ್ರೆ ಮಗು ನೋಡ್ಕೊಳ್ಳೋದು, ಮಗು ನೋಡ್ಕೊಬೇಕಾದ್ರೆ ಕೆಲಸ ನಿಭಾಯಿಸೋದು, ಎರಡಕ್ಕೂ ನಮ್ಗೆ ಸ್ವಾತಂತ್ರ್ಯ, ಕಾನ್ಫಿಡೆನ್ಸ್ ಎಲ್ಲ ಬೇಕಂತ ಅನ್ಸುತ್ತೆ. ಸೊ ನಮ್ಗೆ ಮಗು ನೋಡ್ಕೊಳ್ಳೋದು ಇಲ್ಲಿ ಬಂದ್ಮೇಲೆ ನಮ್ಗೆ ನಂತ ಚಾಲೆಂಜಿಂಗ್ ಅಂತ ಅನ್ಸಿಲ್ಲ. ಹೆಂಗ್ ಹೇಳ್ತೀರಾ ಅದು ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತೀರಾ? ಮತ್ತೆ ಈ ಮಗುನ ಬೆಳೆಸುವಾಗ ಇಲ್ಲ ಮಗು ಬಂದಾದ್ಮೇಲೆ ನಿಮ್ ಜೀವನದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನೀವು ಇನ್ನು ಹತ್ರ ಬಂದಿದ್ದೀರಾ, ಇಲ್ಲ ಕೆಲಸ ಕಾರಣ, ಮಗುನ ನೋಡ್ಕೊಳ್ಳೋ ಕಾರಣ ಇನ್ನೂ ದೂರ ಹೋಗಿದ್ದೀರಾ ಅಂತ ಅನ್ಸುತ್ತಾ ನಿಮ್ಗೆ? ನನ್ನ ಪ್ರಕಾರ ಹೇಳೋದಾದ್ರೆ ನಾವ್ ಇನ್ನೂ ತುಂಬಾ ಪ್ರಬುದ್ಧತೆ ಬಂದಿದೆ ಇಬ್ರಲ್ಲೂ ಅಂತ ಹೇಳ್ಬೋದು. ಮಗು ಬಂದ್ಮೇಲೆ ಜೊತೆಗೆ ತುಂಬಾ ಹತ್ರ ಆಗಿದ್ದೀವಿ. ಯಾಕಂದ್ರೆ ಆ ಮಗು ನಾವ್ ಎಷ್ಟೇ ವೈಮನಸ್ಸುಗಳಿದ್ರು, ಎಷ್ಟೇ ಮನಸ್ತಾಪಗಳಿದ್ರು, ನಗು ಮುಖ ನೋಡಿದಾಗ ನಮ್ಮ ಮುಖದಲ್ಲಾಗ್ಬೋದು, ಮನ್ಸಲ್ಲಾಗ್ಬೋದು, ಆ ನೋವುಗಳೇ ಇರಲ್ಲ, ಹೊಟ್ಟೋಗುತ್ತೆ. ಅಷ್ಟು ಹತ್ರ ಸಂಬಂಧ, ಬಾಂಡಿಂಗ್ ಬರುತ್ತೆ ಆ ಮಗು ನೋಡಿದಾಗ. ತುಂಬಾ ಹತ್ರ ಆಗಿದ್ದೀವಿ. ಜೊತೆಗೆ ತಾಳ್ಮೆ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ಆ ಕೆಲ್ಸನೂ ನಿಭಾಯಿಸ್ಬೇಕು, ಅಟ್ ಎ ಟೈಮ್ ಮಗುನು ಕೂಡ ನೋಡ್ಕೋಬೇಕು ಅಂತ ಅಂದಾಗ ಈ ಒಂದ್ ವಿಚಾರ ಹೇಳ್ತಾರೆ, ಏನಂದ್ರೆ ಒಂದ್ ಪಡ್ಕೋಬೇಕು ಅಂದ್ರೆ ಒಂದ್ ಬಿಡ್ಲೇಬೇಕು ಅಂತ. ಆದ್ರೆ ನನಗೆ ಬಸ್ಸಲ್ಲಿ ಎಲ್ಲಾದ್ರೂ ಕೊಡ್ತಿದೆ, ಅಂದ್ರೆ ಕೆಲ್ಸಾನೂ ಇದೆ, ನನ್ ಮಗು ನೋಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ. ಸೊ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಘಟ್ಟ ಅಂತ ಹೇಳ್ಬೋದು. ಸೊ ನನ್ನ ಮಗು, ನನ್ನ ತಾಯ್ತನದಲ್ಲಿ ನನ್ನ ಸಂಸ್ಥೆ ನನ್ನ ಜೊತೆಯಾಗಿ ನಿಂತಿದೆ. ನನ್ನ ಹೆತ್ತ ತಾಯಿ ನಿಲ್ಲಿಲ್ಲ ಅಂತ ಅಂದ್ರೂ ನನ್ನ ಸಂಸ್ಥೆ ನನಗೆ ತಾಯಿಯಾಗಿ ನಿಂತಿದೆ. ಇದಕ್ಕೆ ನಾನು ಋಣಿಯಾಗಿ ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾ ಚಿಕ್ಕ ಪದ ಆಗುತ್ತೆ. ತುಂಬಾ ಅನ್ಸುತ್ತೆ ಇದು ನನಗೆ. ಅದು ನಮ್ಮ ಅದೃಷ್ಟ ಮಮತಾ. ನೀವು ಸಮಾಜಕ್ಕೆ ಎಷ್ಟು ಸೇವೆ ಮಾಡಿದೀರಾ, ಅದನ್ನ ನೋಡಿ ದೇವ್ರು ಕೊಡ್ತಾ ಇರೋ ಆಶೀರ್ವಾದ ನನ್ನ ಪ್ರಕಾರ ಅದು. ಅಂಡ್ ನನ್ಗೆ ನಾವು ಹಂಚ್ಕೋಬೇಕು ಆಡಿಯನ್ಸ್ ಹತ್ರ, ನೀವ್ ಹೇಗೆ ಮೀಟ್ ಮಾಡಿದ್ರಿ, ಆಮೇಲೆ ಮಗು ಹತ್ರ ಬರೋಣ. ಫಸ್ಟ್ ಹೇಗ್ ಮೀಟ್ ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ. ಸೊ ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತ ಅನಿಸಿದೆ ನನಗೆ. ಮಗು ಬಂದ್ಮೇಲೆ ಏನೆಲ್ಲ ಆಯ್ತು, ಹತ್ರ ಆದ್ವಿ ಅದಕ್ಕೆ ಹೇಳ್ಬೇಕಂತ. ಮಗು ಹುಟ್ಟಿ ಒಂದು ತಿಂಗಳಾದ್ಮೇಲೆ ನಾವು ಬೋರ್ವೆಲ್ ಮಾಡಿದ್ವಿ. ಸೊ ಅದಾದ್ಮೇಲೆ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ. ಆಮೇಲೆ ತೋಟದಲ್ಲಿ ಮನೆ ಕಟ್ಟಿದೆ. ಸೊ ಮಗು ಬಂದು ಒಂದೊಂದು ವರ್ಷದಲ್ಲಿ ಮಮತಾ ಹೇಳ್ದಂಗೆ ಜವಾಬ್ದಾರಿ ಬಂತು, ತಾಳ್ಮೆ ಬಂತು. ಅದಕ್ಕಿಂತ ಮುಖ್ಯವಾಗಿ ನಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಸ್ವಲ್ಪ ದೈಹಿಕವಾಗಿ ದಪ್ಪ ಇದೆ. ನನಗೆ ಅನ್ನಿಸ್ತು ಮಗು ಹುಟ್ಟಿದ್ಮೇಲೆ ನನ್ನ ಮಗು ನನ್ನ ನೋಡಿ ಬೆಳಿಬೇಕನ್ನೋದಾದ್ರೆ ನಾನು ಫಸ್ಟ್ ಫಿಟ್ ಆಗ್ಬೇಕಂತ. ಸೊ ಡಿಸೈಡ್ ಮಾಡಿ ಒಂದು 6 months ಅಲ್ಲಿ ಅವ್ನಿಗೆ ಬುದ್ಧಿ ಬರೋಷ್ಟಕ್ಕೆ ನಾನು ನಮ್ಮ ಅಪ್ಪ ಅಂತಾರ ನಾನು ಆಗ್ಬೇಕು, ಆ ಥರ ಇರಬೇಕಂತ ಅನಿಸ್ಬೇಕು. ನಾಟ್ ಓನ್ಲಿ ಮೆಂಟಲಿ, ಫಿಸಿಕಲಿನೂ ಅವ್ನಿಗೆ ಆ ಥರ ಅನಿಸ್ಬೇಕನ್ನೋ ಕಾರಣಕ್ಕೆ ಈಗ ವಾಕಿಂಗ್ ಮಾಡಿದೆ, ಡಯಟ್ ಮಾಡಿ, ಸಣ್ಣ ಆಗಿ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ತುಂಬಾ ಖುಷಿ ಅಂತ ಅನಿಸ್ತಿದೆ ಜಾಸ್ತಿ. ಸೊ ನಮ್ಮ ಜೀವನ ಕಟ್ಕೊಳಕ್ಕೂ ನಮ್ಮ ಜೀವನದಲ್ಲಿ ಮುಂದೆ ಬಂದಿದ್ದೀವಿ. ಪ್ರಬುದ್ಧತೆ ಜೊತೆಗೆ ಆರ್ಥಿಕವಾಗಿಯೂ ನಾವು ಸ್ವಲ್ಪ ಸಬಲೀಕರಣ ಆಗಿದ್ದೀವಿ. ಯಾಕಂದ್ರೆ ಈ ಕೆಲಸ ಇಬ್ರು ದುಡಿಯೋದಕ್ಕೆ ಸಾಧ್ಯ ಆಗಿದೆ. ಸೊ ನಾನೊಬ್ಬನೇ ದುಡಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹೇಗೆ ಮೀಟ್ ಮಾಡಿದ್ರಿ ಅದನ್ನ ಬಗ್ಗೆ ಸ್ವಲ್ಪ ಹಂಚ್ಕೊಳ್ತೀರಾ? ಅದು ಇವರೇ ಹೇಳ್ತಾರೆ. ನೀನ್ ಹೇಳೋ ಅಂತ ಆಗ್ಬಿಟ್ಟಿದೆ ನೋಡಿ. ಹಂಚ್ಕೊಳ್ಳಿ. ಮಮತಾ ಮೊದಲ ನಂಗೆ ಫ್ರೆಂಡ್ ಆಗಿದ್ರು. ಓಕೆ. ಸೊ ಆಮೇಲೆ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಅಂತ ಅವಕಾಶ ಸಿಕ್ತು, ಕೆಲಸ ಮಾಡ್ತಾ ಇದ್ವಿ. ಸೊ ಸಾಕಷ್ಟು ತಾಲೂಕುಗಳಲ್ಲಿ ಒಟ್ಟಿಗೆ ಹೋಗಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಯಾವಾಗೂ ನಾವು ಮದುವೆ ಆಗ್ಬೇಕು ಈ ತರ ಕಲ್ಪನೆ ಏನಿರ್ಲಿಲ್ಲ. ಸೊ ದಿನ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಅರ್ಥ ಮಾಡ್ಕೊಂತಿದ್ವಿ. ಅವ್ರ ಕಷ್ಟ ಎಲ್ಲ ಹೇಳ್ತಿದ್ರು. ಒಂದೊಂದ್ಸಲ ಉಪ್ಪಿಟ್ಟು ಅಂದ್ರೆ ಇಷ್ಟ ಎಲ್ಲಾರು ಉಪ್ಪಿಟ್ಟು ಮಾಡ್ಕೊಂಡು ತಗೊಂಡ್ಬಂದು ಅದನ್ನೇ ತಿನ್ಸಿ ಮತ್ತೆ ಉಪ್ಪಿಟ್ಟು ಎಫೆಕ್ಟ್ ಅನ್ಸುತ್ತೆ. ಅದಾದ್ಮೇಲೆ ಸಾಕಷ್ಟು ವರ್ಷಗಳ ಜೊತೆಲಿದ್ವಿ. 4-5 ವರ್ಷ ಆದ್ಮೇಲೆ ಅನ್ನಿಸ್ತು ಯಾಕೆ ಜೀವನದಲ್ಲಿ ಜೊತೆ ನಡಿಬಾರ್ದು ಅಂತ ಒಂದು ಯೋಚನೆ ಬಂತು. ಸೊ ಅವಾಗ ಇಬ್ರು ಮಾತಾಡ್ಕೊಂಡ್ವಿ, ಒಪ್ಕೊಂಡ್ವಿ ಸ್ವಲ್ಪ. ಆಮೇಲೆ ಏನಾಯ್ತು ಅಂತಂದ್ರೆ ಮಮತಾ ತುಂಬಾ ಭಯ, ಮನೆ ಕಡೆ ಗಲಾಟೆ ಹೊಡೆದ್ಬಿಡ್ತಾರೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಸಾಕಷ್ಟು ಎದುರಿಸಿದ್ರು.
ಕೊನೆಗೆ ಒಂದ್ಸಲಿ ಗಟ್ಟಿ ಮನ್ಸು ಮಾಡಿ ಹೋಗೋದಕ್ಕೂ ಹೊರಟಿದ್ರು ಬಿಟ್ಟು. ಸೊ ಇದೆಲ್ಲ ಕಷ್ಟಗಳನ್ನ ನೋಡಿದೀವಿ. ಸೊ ಅದಾದ್ಮೇಲೆ ಯೋಚನೆ ಮಾಡಿ ಅವ್ರಿಗೆ ಅನ್ಸಿದೆ, ಆಮೇಲೆ ಮತ್ತೆ ಇದೇ ತರ ನಮ್ ಜೀವನ ಇಲ್ಲ ಮುಂದೆ ಹೋಗೋಣ ಅಂತ ಬಂದ್ವಿ ಧೈರ್ಯ ಮಾಡಿ. ಸೊ ನಡೀತಾ ಇದೀವಿ. ವೆರಿ ನೈಸ್, ವೆರಿ ನೈಸ್. ಸೊ ಈಗ ಬಸ್ ಅಲ್ಲಿ ನೀವು ಸೇರಿ ಎಷ್ಟು ವರ್ಷ ಆಗ್ತಿದೆ ಮಮತಾ ನಿಮ್ಗೆ? 8ನೇ ವರ್ಷ ಆಯ್ತು. 8ನೇ ವರ್ಷ ಇದು ನಿಮ್ಗೆ? ನಾನು ಮುಂಚೆ 2 ವರ್ಷ ಟ್ರೈನರ್ ಕೆಲಸ ಮಾಡಿದೆ, ಇವಾಗ 4ನೇ ವರ್ಷ ನಡೀತಾ ಇದೆ. ಓಕೆ. ನನ್ ನೆನ್ಪಿದೆ, ಏನಕ್ಕಂದ್ರೆ ನೀವು ಮದುವೆ ಆದ ತಕ್ಷಣ ನೀವು ಹೇಳಿದ್ರಿ ಒಂದೇ ಸಂಸ್ಥೆನಲ್ಲಿ ಗಂಡ ಹೆಂಡತಿ ಕೆಲಸ ಮಾಡೋದು ಸರಿ ಇಲ್ಲ ಅಂತ ನೀವು ಬಿಟ್ಟು ಹೋದ್ರಿ. ಅದ್ ನನ್ಗೆ ತುಂಬಾ ಕಷ್ಟ ಆಯ್ತು. ಆದ್ರೂ ನನ್ಗೆ ಅನ್ಸ್ತು ಇಲ್ಲ ಯೋಗೇಶ್ ತಿರ್ಗಾ ಬರ್ತಾರೆ ಅಂತ ನನ್ಗೂ ಅನ್ಸ್ತು. ಅದೇ ತರ ನೀವೇ ಬಂದ್ರಿ. ಬೇರೆ ಎಲ್ಲೂ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿಲ್ಲ ಕೆಲಸದಲ್ಲಿ ಅಂತಾನೆ ನೀವು ಬಂದಿತ್ತು. ಈಗ ಮಗುನ ನೋಡ್ಕೊಂಡು ಕೆಲ್ಸಾನು ಮಾಡ್ಕೊಂಡು ನೀವ್ ಹೇಳಿದ್ರಿ ನಿಭಾಯಿಸೋದು ಅಂತ, ಹೇಗ್ ಮಾಡ್ತೀರಾ ದಿನನಿತ್ಯ? ನೀವ್ ಹೇಗ್, ವಾಟ್ ಇಸ್ ಯುವರ್ ಒಂದು ಡೈಲಿ ನಿಮ್ ಪಿಕ್ಚರ್ ತೋರಿಸಿ, ಹೇಗ್ ಮಾಡ್ತೀರಾ? ಓಕೆ, ನನಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಜೊತೆಗೆ ಒಂದೊಂದ್ಸಲ ಮಗು ಎದ್ದೇಳುತ್ತೆ. ಇಲ್ಲಾಂದ್ರೆ ಒಂದೊಂದ್ಸಲ ಒಂದು ಬೆಳಗ್ಗೆ ನಾನೊಂದು 6:30-7 ಗಂಟೆಗೆ ಎದ್ರು ಮಗು ಒಂದು 8:30-9 ಗಂಟೆ ಅಷ್ಟರಲ್ಲಿ ಎದ್ದೇಳ್ತಾನೆ ಅನ್ನೋ, ಯಾಕಂದ್ರೆ ಹಿಂದಿನ ದಿನದ ಗೊತ್ತಿರುತ್ತೆ ಅವನ ಸ್ಲೀಪಿಂಗ್ ಮೂಡ್, ಯಾವ ಟೈಮಲ್ಲಿ ಮಲಗಿದ್ದ, ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೋದು ಅಂತೇಳಿ ಒಂದು ಪ್ಲಾನ್ ಇರುತ್ತೆ. ಸೊ ಅದರ ಆಧಾರದ ಮೇಲೆ ನಾನು ಪ್ಲಾನ್ ಮಾಡ್ಕೋತೀನಿ. ಸೊ ಏನಾದ್ರು ಲೇಟಾಗಿ ಹೇಳ್ತಾನೆ ಅಂತಂದ್ರೆ ನನ್ನ ಹಿಂದಿನ ದಿನದ ಏನಾದ್ರು ಪೆಂಡಿಂಗ್ ಕೆಲಸಗಳಿದ್ರೆ ಅದನ್ನೆಲ್ಲ ಹಿಂದಿನ ದಿನ ಮುಗಿಸ್ಕೊಂಡು ಬೆಳಗ್ಗೆದು ಅಥವಾ ಇವತ್ತು ಮಧ್ಯಾಹ್ನದ್ದು ಅಂದ್ರೆ ಅಡುಗೆ ಮಾಡೋದಾಗ್ಬೋದು, ತಿಂಡಿ ರೆಡಿ ಮಾಡೋದಾಗ್ಬೋದು, ಅಂದ್ರೆ ಅವ್ನ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡೋದಾಗ್ಬೋದು, ಅಥವಾ ನಂದೇನಾದ್ರು ಬೇರೆ ನನ್ನ ಬಟ್ಟೆ ಜೋಡಿಸ್ಕೊಳ್ಳೋದಾಗ್ಬೋದು, ಮನೆ ಕೆಲಸಗಳನ್ನ ಮಾಡೋವಂಥದ್ದು, ಅದನ್ನೆಲ್ಲ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪಟ ಅಂತ ಮುಗಿಸ್ಕೊಂಡ್ಬಿಡ್ತೀನಿ. ಮುಗಿಸ್ಕೊಂಡು ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಅವ್ನಿಗೆ ಹಾಲಲ್ಲಿ ಫ್ರೀಯಾಗಿರ್ಬೇಕು, ಹಾಲು ಖಾಲಿ ಇರಬೇಕು, ಒಂದೊಂದು ಮ್ಯಾಟ್ ಹಾಕಿ ಅವ್ನಿಗೆ ಎದ್ದೇಳೋಷ್ಟಕ್ಕೆ ಆ ಥರ ರೆಡಿ ಮಾಡಿಟ್ಟಿರ್ತೀವಿ. ಸೊ ಅವ್ನು ಎದ್ಮೇಲೆ ಅವನ ಜೊತೆನೆ ಮತ್ತೆ ಕೆಲಸಗಳು ಶುರು ಆಗುತ್ತೆ. ಇನ್ನು ಮಿಕ್ಕಿರೋಂಥ ಕೆಲಸಗಳಾಗ್ಬೋದು, ಅವನ್ನ ನೋಡ್ಕೊಳ್ಳೋವಂಥದ್ದಾಗ್ಬೋದು. ಅವ್ನಿಗೆ ಎದ್ದ ತಕ್ಷಣನೇ ಸಡನ್ನಾಗಿ ಆಫೀಸಿಗೆ ಕರ್ಕೊಂಡು, ಒಂದೊಂದಿನ ತುಂಬ ಅವನು ಎದ್ದೇಳೋದು ಲೇಟ್ ಆಗಿದೆ, ಅವ್ನು ತುಂಬ ಬೇಗನೆ ಎದ್ದಿರ್ತಾನೆ. ಸೊ ಅವಾಗ ಒಂದು ಸ್ವಲ್ಪ ಒಂಥರ ಸ್ಟ್ರೆಸ್ ಅನಿಸುತ್ತೆ. ಬೇಗ ಎದ್ದ ತಕ್ಷಣ ನಾನು ಇಂಥ ಟೈಮಿಂದ ಆಫೀಸ್ಗೆ ಹೋಗಬೇಕು, ಜೊತೆ ಅಲ್ಲಿಯ ಕೆಲಸಗಳು ಕೂಡ ನಂಗೆ ಮೈಂಡಲ್ಲಿರುತ್ತೆ, ಇಂಥದ್ದು ಮಾಡಲೇಬೇಕು, ಇಂಥ ಮೀಟಿಂಗ್ಸ್ ಇರುತ್ತೆ, ಟೀಮ್ ಬಂದಿರ್ತಾರೆ. ಸೊ ಈ ಥರದ್ದೆಲ್ಲ ಇದ್ದಾಗ ಮೈಂಡಲ್ಲಿ ನಾನು ಯಾವಾಗಲೂ ಹೇಳ್ಕೊಳ್ಳೋದು, ಮಮತಾ ನಿನ್ನಿಂದ ಆಗುತ್ತೆ, ಯು ವಿಲ್ ಡೂ ಇಟ್, ತುಂಬಾ ಸಲ ಹೇಳ್ಕೊತೀನಿ. ಸೊ ಅದು ನನಗೆ ಸ್ಟ್ರೆಂತ್ ಕೊಡುತ್ತೆ. ಜೊತೆಗೆ ನಾನು ಅಷ್ಟೇ ಅಲ್ಲ, ನನ್ನ ಟೀಮಲ್ಲಿರುವಂಥ ಸುಮಾರು ಜನ ಹೆಣ್ಮಕ್ಳು ನನಗಿನ್ನ ತುಂಬಾ ಕಷ್ಟಪಟ್ಟಿರೋಂಥವ್ರು ತುಂಬಾ ಕಷ್ಟಪಟ್ಟಿರೋಂಥವ್ರು ಇದ್ದಾರೆ, ಈಗಲೂ ಕಷ್ಟಪಡ್ತಾ ಇರೋರು ಇದ್ದಾರೆ. ಸೊ ಅವರೆಲ್ಲರೂ ನನಗೆ ಸ್ಫೂರ್ತಿ. ಸೊ ಅವರೇ ನನಗೆ ಕೊಟ್ಟಿರೋ ಧೈರ್ಯ. ನೀವು ಮೇಡಮ್ ಫೀಡಿಂಗ್ ಬಿಡಿಸಿದ್ಮೇಲೆ ನಮ್ಮ ಮನೆ ಬಿಡಿ, ನಾನು ನೋಡ್ಕೊಳ್ತೀನಿ, ನೀವು ಆರಾಮ್ಸೆ ಕೆಲಸ ಮಾಡಿ, ನೋಡ್ಕೊಳ್ಳೋದು ಬೇಡ, ಇಷ್ಟು ಹೇಳ್ತಾರಲ್ಲ, ಆ ಒಂದು ಪುಟ್ಟ ಧೈರ್ಯ ಸಾಕು ನನಗೆ ಇನ್ನೂ 10 ಹೆಜ್ಜೆ ಮುಂದೆ ಇಡ್ಲಿಕ್ಕೆ. ನನ್ನ ಕೆಲಸದಲ್ಲಾಗ್ಬೋದು, ನನ್ನ ಪರ್ಸ್ನಲ್ ಆಗ್ಬೋದು, ನನ್ನ ಕೆಲಸನೇ ನಾನು ದೇವ್ರು ಅಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ಕಷ್ಟಕ್ಕೆ, ನನ್ನ ಸಮಯಕ್ಕೆ ಯಾರು ಆಗ್ತಾರೆ, ನನ್ನ ಸಂಸ್ಥೆನೇ ಆಗಿರ್ಬೋದು, ಅಥವಾ ದೇವ್ರು ಕೊಟ್ಟಿದ್ದು ಅಂತ ನೀವು ಅವಾಗಲೇ ಹೇಳಿದ್ರಿ. ಬಟ್ ನನ್ನ ಕಷ್ಟಕ್ಕೆ ಯಾರು ಬರ್ತಾರೆ ಅವರೇ ನನಗೆ ದೇವರು. ಅದ್ರ ಜೊತೆಗೆ ಮಗು ನೋಡ್ಕೊಳ್ಳೋದು ಅಂತಂದ್ರೆ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ತಿಲ್ಲ, ಯಾಕಂದ್ರೆ ಅವನು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತಾನೆ. ಎಷ್ಟೊಂದು ಜನ ಮಕ್ಳುಗಳು ನೋಡ್ತೀವಿ, ಯಾರ ಹತ್ರನೂ ಹೋಗಲ್ಲ, ಎಲ್ಲೂ ಅಡ್ಜಸ್ಟ್ ಆಗಲ್ಲ, ಯಾವಾಗಲೂ ಅಳ್ತಿರ್ತವೆ, ಅಥವಾ ಯಾರಾದ್ರೂ ಕೊಟ್ಟು ಏನಾದ್ರು ಮಾಡಿದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತವೆ. ಬಟ್ ಇವನು ನಾನು 6 ಮಂತ್ಸ್ ಮೆಟರ್ನಿಟಿ ಮುಗಿಸಿ ಹೋದಾಗಿಂದನೂ ತುಂಬಾ ಟೀಮ್ ಜೊತೆ ಅಡ್ಜಸ್ಟ್ ಆಗಿದ್ದಾನೆ. ಸೊ ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗ್ತಾನೆ. ನಾನು ಯಾರ ಜೊತೆ ಬಿಟ್ಟು ಬಂದ್ರು ನನ್ಗೆ ಭಯ ಇರಲ್ಲ, ಧೈರ್ಯ ಇರುತ್ತೆ. ಸೊ ನೀವೀಗ ಕಾಲ್ ಇರುತ್ತೆ ನಿಮ್ಗೆ, ಆನ್ಲೈನ್ ಕಾಲ್ ಇರುವಾಗ ಮಗುನ ಹೆಂಗ್ ನೋಡ್ಕೊಳ್ತೀರಾ? ಸೊ ನಮ್ಮ ಆಫೀಸಲ್ಲಿ ಕೆಲವೊಂದು ಡ್ರಾಯಿಂಗ್ ಚಿತ್ರ ಬಿಡಿಸೋದಿದೆ, ಜೊತೆ ಕೆಲವೊಂದು ಆಟಿಕೆಗಳಿದೆ. ನಾನು ಮನೆಯಿಂದ ಕೆಲವೊಂದು ತೊಗೊಂಡೋಗಿ ಆಫೀಸಲ್ಲೇ ಇಟ್ಬಿಟ್ಟಿರ್ತೀನಿ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ಇದು ಮನೆ ಮೊದಲನೇ ಮನೆ ಆದರೆ ಆಫೀಸ್ ನಂಗೆ 2ನೇ ಮನೆ. ಸೊ ಹಂಗೆ, ಸೊ ಮನೇಲಿ ಯಾವ ರೀತಿ ಇರುತ್ತೋ ಅಲ್ಲೂ ಅದೇ ಥರ ಸೆಟಪ್ ಮಾಡಿರ್ತೀನಿ. ಸೊ ಅವ್ನಿಗೆ ಅಲ್ಲಿ ಬಿಡ್ತೀನಿ, ಆಟ ಆಡ್ತಾನೆ, ಅವ್ನ ಪಾಡಿಗೆ ಅವ್ನು ಇರ್ತಾನೆ. ಅಥವಾ ಯಾರಾದರೂ ಒಬ್ರು ಇದ್ರು ಸಾಕು, ಅವ್ನ ಮುಂದೆ ಅವ್ನು ಓಡಾಡ್ಕೊಂಡು, ಒಟ್ಟಲ್ಲಿ ಅವ್ನ ಮುಂದೆ ಯಾರಾದರೂ ಒಬ್ರು ಇರ್ಬೇಕು. ಯಾರು ಇಲ್ಲ ಅಂತಂದ್ರೆ ಹೆದರ್ತಾನೆ. ಯಾರಾದರೂ ಒಬ್ರು ಇದ್ರೆ ನನ್ನನ್ನು ನಾನೇ ಬೇಕು ಅಂತ ಏನು ಕೇಳಲ್ಲ, ಅವ್ರ ಜೊತೆಲಿ ಇರೋದು ಅಥವಾ ಅವನೊಬ್ಬನೇ ಆಡೋದು. ಸೊ ಅವನು ನನಗೆ ದೇವ್ರು ಕೊಟ್ಟು ವರ ಅನ್ಸುತ್ತೆ. ಸುಮಾರು ಜನ ಹೇಳ್ತಾರೆ ಮೇಡಮ್, ಹೇಳ್ತಿರ್ತಾರೆ, ನನಗೆ ಅದು ಒಂದು ವರ ಅಂತ ಅನ್ಸುತ್ತೆ. ಅವ್ನು ನನ್ನ ಜೊತೆ ಇರೋವಂಥದ್ದು, ನನ್ನ ಕೆಲಸಕ್ಕೆ ಸಪೋರ್ಟ್, ಅವನು ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನನ್ನ ಜೊತೆ ಬರ್ತಾ ಇದ್ದಾನೆ. ನಾನು ಅವ್ನು ನೋಡ್ಕೊಂಡು ಕೆಲಸ ಮಾಡ್ತಿದ್ದೀನಿ, ಅವನು ಒಂದು ಹೊರೆ ಅಂತ ನನಗೆ ಯಾವತ್ತೂ ಫೀಲ್ ಆಗಿಲ್ಲ ಇಲ್ಲಿ. ಆದ್ರೆ ನೀವೀಗ ಫೀಲ್ಡ್ ವಿಸಿಟ್ ಹೋಗ್ತೀರಾ, ನನ್ಗೆ ಗೊತ್ತು ನಿಮ್ ಕೆಲಸ ಏನು ಅಂತ. ಸೊ ನೀವು ಫೀಲ್ಡ್ ಹೋಗ್ಬೇಕು, ಹಳ್ಳಿಗಳಿಗೆ ಹೋಗಿ ಕೆಲಸ ನೋಡ್ಬೇಕು, ಬೇರೆಯವ್ರ ಕೆಲಸನೂ ನೀವು ಮ್ಯಾನೇಜ್ ಮಾಡ್ತೀರಾ, ಏನಕ್ಕಂದ್ರೆ ನೀವೀಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೀರಾ. ಸೊ ನಿಮ್ಗೆ ಆ ಸಂದರ್ಭದಲ್ಲಿ ಮಗುನ ಹೆಂಗ್ ಬಿಟ್ಟು ಹೋಗ್ತೀರಾ? ಯಾರು ನೋಡ್ಕೊಳ್ತಾರೆ? ಸುಮಾರು ಸಲ ನಾನು ಮಗುನ ಬಿಟ್ಟು ಹೋಗಿಲ್ಲ, ಯಾಕಂದ್ರೆ ನನ್ನ ಮನೆಯಲ್ಲಿ ನಾವಿರೋದು 3 ಜನ, ನಾನು, ಯೋಗೇಶ್, ನಮ್ಮ ಅತ್ತೆಯವರು ಇದ್ದೀವಿ. ಸೊ ಅವರು ಕೂಡ ವರ್ಕಿಂಗ್ ವುಮೆನ್. ಸೊ ಹಾಗಾಗಿ ನೋಡ್ಕೊಳ್ಳಿಕ್ಕೆ ಇವಾಗ ಬೇರೆಯವ್ರ ಮೇಲೆ ಬಿಟ್ಟು ಹೋಗೋದು ಕೂಡ ಅಷ್ಟು ನಂಬಿಕೆಗೆ ಯಾರು ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀರಾ? ಸಿಕ್ಕಿಲ್ಲ. ಖಂಡಿತ ಕರ್ಕೊಂಡು ಹೋಗ್ತೀನಿ, ಎಲ್ಲಿಗೆ ಹೋದ್ರು ಕರ್ಕೊಂಡು ಹೋಗ್ತೀನಿ. ಮುಂದೆ ಒಂದು ಬ್ಯಾಗ್ ಹಾಕೊಂಡು ನಾನು ಸುಮಾರು ಸಲ ಆಫೀಸ್ಗೆ ಹಂಗೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ದೂರ, ಒಂದು ಸ್ವಲ್ಪ ತುಂಬಾ ದೂರ ಆದ್ರೆ ಕ್ಯಾಬಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೋತೀನಿ. ತುಂಬಾ ಹತ್ರ ಇರೋ ಕಡೆ ಎಲ್ಲನೂ
ಸ್ಕೂಟಿಯಲ್ಲಿ ಕುಂಡ್ರಿಸ್ಕೊಂಡು ಮುಂದೆಗಡೆ ಒಂದು ಬ್ಯಾಗ್ ಹಾಕೊಂಡು ಆ ಬ್ಯಾಗ್ ಒಳಗಡೆ ಕುಂಡ್ರಿಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಹೌದಾ? ಬಟ್ ಯೋಗೇಶ್ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಯೋಗೇಶ್ ನೀವ್ ಹೇಗ್ ನೋಡ್ಕೊಳ್ತೀರಾ ಮಗುನ? ಅದನ್ನ ಅವ್ರೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಸರಿ, ಮಮತಾನೆ ಹೇಳಿ. ಕೆಲವೊಂದು ಮನೆ ಕೆಲಸಗಳಂತ ಇರುತ್ತೆ, ಪಾತ್ರೆ ತೊಳೆಯೋದಾಗ್ಬೋದು ಅಥವಾ ಅಡುಗೆ ಮಾಡೋದಾಗ್ಬೋದು, ಏನಾದರೂ ಇದ್ದಾಗ ನಾನು ಮಾಡ್ತೀನಿ, ನೀನು ಕೆಲಸ ಮಾಡ್ಕೋ, ಅಥವಾ ಮಗುದು ಏನೋ ನಾನು ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಆ ಥರದ್ದು ಏನಿದೆ, ನೀನು ಊಟ ಮಾಡಿಸೋ, ನಾನು ಈ ಕೆಲಸ ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ, ಈ ಥರ ಸಪೋರ್ಟಿವ್ ತುಂಬ ಇದ್ದಾರೆ. ನಾನು ಡಿಲಿವರಿ ಆದ ಅವತ್ತಿಂದ ಯೋಗೇಶನ್ನ ಆಗಿರೋಂಥ ಬದಲಾವಣೆ ನನಗೆ ಮಾತ್ರ ಗೊತ್ತು. ಸೊ ಒಬ್ಬ ತಾಯಿಗಿನ್ನ ಹೆಚ್ಚಾಗಿ ನನ್ನ ನೋಡ್ಕೊಂಡಿದ್ದಾರೆ. ನನ್ನ ತಾಯಿ ಇದ್ರೂ ಹಂಗೆ ನೋಡ್ಕೋತಿದ್ರು ಇಲ್ವೋ ಗೊತ್ತಿಲ್ಲ. ಆ ಸಪೋರ್ಟಿವ್ ಸಿಸ್ಟಮ್ಮು ನನಗೆ ಅವ್ರ ಕಡೆಯಿಂದ ತುಂಬ ಸಿಕ್ಕಿದೆ. ಆ ಸಪೋರ್ಟ್ ನನಗಿರೋದಕ್ಕೇ ನಾನಿವತ್ತು ಇಷ್ಟು ಧೈರ್ಯವಾಗಿದ್ದೀನಿ, ಇಂಡಿಪೆಂಡೆಂಟಾಗಿ ಎಲ್ಲ ಕಡೆ ಓಡಾಡ್ತೀನಿ, ಒಂದಷ್ಟು ಜೊತೆ ಮಾತಾಡ್ತೀನಿ, ಧೈರ್ಯವಾಗಿ ನಿಂತ್ಕೊಳ್ತೀನಿ, ನನ್ನ ವಾಯ್ಸನ್ನು ಎಲ್ಲಿ ರೈಸ್ ಮಾಡಬೇಕಲ್ಲಿ ರೈಸ್ ಮಾಡ್ತಿದ್ದೀನಿ ಅಂತಂದರೆ ಅವ್ರು ಕೊಟ್ಟಿರೋಂಥ ಸಪೋರ್ಟು, ಅವ್ರು ಕೊಟ್ಟಿರೋಂಥ ಇನ್ಪುಟ್ಸೇ ಕಾರಣ. ಆ ಧೈರ್ಯ ಎಲ್ಲ ಹೆಣ್ಮಕ್ಳಿಗೂ ಸಿಗಬೇಕು. ಅವರವರ ಮನೆಗಳಲ್ಲಿ ಅವರ ಗಂಡಂದ್ರಿಂದ ಆ ಧೈರ್ಯ ಸಿಕ್ಕರೆ ಹೆಣ್ಮಕ್ಳು ಇನ್ನೂ ಎಲ್ಲೋ ಬೆಳೀತಾರೆ ಅನ್ನೋಂಥದ್ದು ನನಗೆ ತುಂಬ ನಂಬಿಕೆ ಇದೆ. ಸೊ ಹಾಗಾಗಿ ನಾನು ಎಲ್ಲೇ ಹೋಗಲಿ, ಯಾವ್ದಾದ್ರು ವಿಸಿಟ್ ಹೋದಾಗ ಯಾರೋ ನಮ್ಮ FA ನಮ್ಮ ಸ್ಟಾಫು ಅವ್ರ ಗಂಡಂದ್ರನ್ನ ಕರ್ಕೊಂಡು ಬಂದಿದ್ರೆ ಫಸ್ಟ್ ಹೋಗಿ ನಮ್ಮ FA ಮಾತಾಡ್ಸೋದನ್ನ ಅವ್ರನ್ನ ಮಾತಾಡಿಸ್ತೀನಿ ನಾನು. ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ವೈಫ್ ಹೆಂಗೆ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ, ಸೊ ಇಷ್ಟು ಕೆಲಸ ಮಾಡ್ತಿದ್ದಾರೆ, ನಿಮ್ಮ ಸಪೋರ್ಟ್ ಇನ್ನೂ ಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರು ಇನ್ನೂ ಎಲ್ಲೋ ಹೋಗಿ ನಿಲ್ಕೋತಾರೆ, ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ ತುಂಬ ಅವ್ರನ್ನೂ ಮಾತಾಡಿಸ್ತೀನಿ. ಸೊ ಅದರಿಂದ ಅವರು ಖುಷಿ ಪಡ್ತಾರೆ. ಜೊತೆಗೆ ನೀವು ನಮ್ಮ ಸ್ಟಾಫು ಕೂಡ ಹೇಳ್ತಾರೆ, ಮೇಡಮ್ ನೀವು ಮಾತಾಡೋದಾದ್ಮೇಲೆ ನಮ್ಮ ಯಜಮಾನರು ಈ ಥರ ಚೇಂಜ್ ಆಗಿದ್ದಾರೆ ಅನ್ನೋಂಥ ಫೀಡ್ಬ್ಯಾಕ್ ಕೂಡ ಬಂದಿದೆ. ಸೊ ಈ ಥರ ಚೇಂಜ್ ಆಗುವಾಗ ನಾನು ಯಾಕೆ ಇನ್ನೂ ಮಾತಾಡಬಾರ್ದು, ನನ್ನ ಕಥೆನ ಯಾಕೆ ಹಂಚ್ಕೋಬಾರ್ದು ಅಂತ ನನಗೆ ಅನ್ನಿಸ್ತು ತುಂಬ. ಥ್ಯಾಂಕ್ ಯು ವೆರಿ ಮಚ್. ಯೋಗೇಶ್, ನಿಮ್ಗೇನ್ ಅನ್ಸುತ್ತೆ? ತುಂಬಾ ಖುಷಿ ಅಂತ ಅನ್ಸುತ್ತೆ. ಮುಂಚೆ ಎಲ್ಲ ಒಬ್ಬರೇ ಇರ್ತಾ ಇದ್ವಿ. ಸೊ ಮದುವೆ ಆದ್ಮೇಲೆ ಜವಾಬ್ದಾರಿ, ಇವರೊಬ್ರು ಬಂದ್ರು, ಈಗ ಮಗು ಬಂದಿದೆ. ಸೊ ನನಗೇನು ದೊಡ್ಡದಾಗೇನೋ ಕೆಲಸ ಮಾಡ್ತೇನೆ ಅಂತ ಅನ್ಸಂಗಿಲ್ಲ. ನಮ್ಮ ಮದುವೆ ಮುಂಚೆನೂ ಮನೆ ಕೆಲಸ ಮಾಡ್ಕೊಂಡೇ ಬಂದಿದ್ವಿ ನಾವು. ನಂಗೆ 5 ವರ್ಷ 5ನೇ ಕ್ಲಾಸ್ ಇದ್ದಾಗಿಂದ ನಮಗೆ ಮನೆ ಅಜ್ಜಿಗೆ ಸಪೋರ್ಟ್ ಮಾಡ್ತಾನೆ ಬೆಳೆದಿದ್ದು. ಸೊ ಆಮೇಲೆ ತಾಯಿಯವ್ರ ಜೊತೆ ಬೆಳೆದಿದ್ದು. ಸೊ ಆಮೇಲೆ ಇವ್ರು ಬಂದ್ಮೇಲೆ ಈಗ ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಂಡು ನಮ್ಗೇನು ಮುಜುಗರ ಏನಿಲ್ಲ. ಗಾಂಧೀಜಿನೇ ಅವ್ರ ಬಟ್ಟೆ ಹೋಗ್ಕೊಂತ ಇದ್ರು, ಕೆಲಸ ಮಾಡ್ತಾ ಇದ್ರು. ಸೊ ಹಂಗಾಗಿ ಈ ಲಾಕ್ಡೌನ್ ಟೈಮಲ್ಲಿ ಎಂತೆಂಥ ಸೆಲೆಬ್ರಿಟಿ ಆದ್ರೂ ಅವ್ರು ಕೆಲಸ ಮಾಡ್ತಾರೆ. ನನಗೆ ನನ್ನ ಕೆಲಸಗಳು ಮಾಡ್ಕೊಂಡು ನಂಗೆ ತುಂಬಾ ಇಷ್ಟ. ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳೋದು, ಮಗು ಸ್ನಾನ ಮಾಡಿಸೋದು. ಸೊ ಅವ್ರಿಗೇನು ಇದಿರುತ್ತೆ, ಸಮ್ಟೈಮ್ಸು ಆಫೀಸಿಂದ ಬಂದಿರ್ತಾರೆ, ಸ್ಟ್ರೆಸ್ ಆಗಿರ್ತಾರೆ, ಮನೆ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ತರಕಾರಿ ತರಕ್ಕೆ ನಾನು ಹೋಗೋ ಬದಲು ಮತ್ತೆ ನೀನು ಹೋಗ್ಬಿಟ್ಟು ಅವರೇ ಹೋಗ್ತೀನಿ ಅಂತಾರೆ. ಸೊ ನೀನು ಹೋಗ್ಬಿಟ್ಟು ನಾನು ಮಗು ನೋಡ್ಕೊತೀನಿ, ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಸೊ ಅಥವಾ ಮನೇಲಿ ಆರಾಮಾಗಿರ್ಬೇಕು. ಸೊ ಈ ಥರ ಇದೇ ಕೆಲಸ ನಾನು ಮಾಡಬೇಕು, ಇದೇ ಕೆಲಸ ಮಮತಾ ಮಾಡ್ಬೇಕು ಅನ್ನೋ ಥರ ಯಾವುದಿಲ್ಲ ನಮ್ಮ ಮನೇಲಿ. ಸೊ ಮನೇಲಿ ಡಿಸಿಷನ್ ಆಗ್ಬೋದು, ತರಕಾರಿ ತರೋದಾಗ್ಬೋದು, ಏನು ತಿಂಡಿ ಮಾಡ್ಬೇಕು ನಾನು, ಸೊ ಎಲ್ಲ ಹಂಚ್ಕೊಂಡೇ ಮಾಡ್ಕೊಂಡು ಹೋಗ್ತಿದ್ದೀವಿ. ನಿಮ್ಗೆ ಅನ್ಸತ್ತಾ ಯೋಗೇಶ್, ನೀವು ಅಜ್ಜಿ ಜೊತೆ ಅಮ್ಮ ಜೊತೆ ಬೆಳೆದಿರೋ ಕಾರಣ ನಿಮ್ಗೆ ಇನ್ನೂ ಈ ತಾಳ್ಮೆ ಮತ್ತೆ ಹೆಣ್ಮಕ್ಳ ಜೊತೆ ಬೆರೆಯೋದು, ನಿಮ್ಮ ವಿಚಾರನೆ ಬೇರೆ ತರ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ನೀವು ಹೇಳೋದು ಸತ್ಯ ಅನ್ಸುತ್ತೆ. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಿನ ಅಜ್ಜಿ ಜೊತೆ ಬೆಳೆದಿತ್ತು. ಸೊ ಕಂಪ್ಲೀಟ್ ಆಗಿ ಇವತ್ತಿಗೂ ನಾನು ಹೇಳ್ತೀನಿ, ಒಬ್ಬ ಆದರ್ಶ ಮಹಿಳೆ ಅಂತ ನಮ್ಮ ಅಜ್ಜಿ. ಇವತ್ತು ಅವ್ರಿಗೆ 85 ವರ್ಷ ಆದರೂ ಅವ್ರ ಅಡುಗೆ ಅವರೇ ಮಾಡ್ಕೊಂಡು ತಿಂತಾರೆ. ಸೊ ಅಷ್ಟು ಸ್ವಾವಲಂಬಿ ಜೀವನ ಮಾಡ್ತಾರೆ. ಅವ್ರನ್ನ ನೋಡಿ ನಾವೆಲ್ಲ ಕಲ್ತಿದ್ದು. ನಮ್ಮ ತಾಯಿಯವ್ರ ಜೊತೆ ಬೆಳೆದಾಗೂ ಅಷ್ಟೇ. ಈಗ ನಾನು ಬಸ್ ವುಮೆನ್ ಬಂದಮೇಲೂ ಅಷ್ಟೇ, ನಾನು ಸಾಕಷ್ಟು ಜನ, ಒಂದು 10,000 ಜನ ಹೆಣ್ಮಕ್ಳಿಗೆ ತರಬೇತಿ ಕೊಟ್ಟಾಗ, ಹಳ್ಳಿಗೂ ನೋಡಿದಾಗ, ಅವ್ರ ಕಷ್ಟಗಳನ್ನ ನೋಡಿದಾಗ, ಸೊ ಅದು ನೋಡಿನೂ ನಾವೇನೋ ಸಪೋರ್ಟ್ ಮಾಡಬೇಕು ಅಥವಾ ಹೆಣ್ಮಕ್ಳನ್ನ ಸಬಲೀಕರಣ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂತಂದರೆ ನಾವು ಮನುಷ್ಯ ಅಲ್ಲ ಅಂತ ಅನ್ಸುತ್ತೆ. ಸೊ ಯಾಕಂತಂದರೆ ಅವರು ಹ್ಯೂಮನ್ ಬೀಯಿಂಗೇ, ನಾವು ಹ್ಯೂಮನ್ ಬೀಯಿಂಗೇನೆ. ಸೊ ಪ್ರತಿಯೊಂದು ಜೀವಿಗೂ ಫ್ರೀಡಮ್ ಅನ್ನೋದು ಬೇಕು. ಪ್ರತಿಯೊಂದು ಜೀವಿಗೂ ಸ್ವತಂತ್ರ ಇಲ್ಲ ಅಂತ ಬದುಕೋಕ್ಕಾಗಂಗಿಲ್ಲ. ಸೊ ಅದನ್ನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸೊ ಆಮೇಲೆ ಕೆಲಸದಲ್ಲಿ ಯಾವುದು ಮೇಲೂ ಕೀಳು ಅಂತೆಲ್ಲ, ನಾವೇನು ಮಾಡೋದು ಅದೇ ಕೆಲಸನೇ ಶ್ರೇಷ್ಠ ಅಂತ ನಂಬ್ತೀನಿ. ಸೊ ಹಂಗಾಗಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಈ ಥರ ಬದುಕ್ತಾ ಇರೋದು. ಈಗ ಬಸ್ಸಲ್ಲಿ ನೋಡಿದ್ರೆ ನೀವು ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀರಾ. ಬಸ್ ಗ್ರೀನ್ ಅಂದ್ರೆ ಹಸಿರು ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಾ. ಮಮತಾ, ನೀವು ಸ್ವಲ್ಪ ಜನರಲಿಸ್ಟ್ ಆಗಿದ್ದೀರಾ. ಆದ್ರೆ ನೋಡಿದ್ರೆ ನಿಮ್ ಕೆಳಗಡೆ ಜಾಸ್ತಿ ಜನ ಕೆಲಸ ಮಾಡ್ತಿದ್ದಾರೆ. ಬಟ್ ಯೋಗೇಶ್, ನಿಮ್ ಕೆಳಗಡೆ ಕಮ್ಮಿ ಜನ. ನೀವೇನಕ್ಕಂದ್ರೆ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಯಾವಾಗ್ಲಾದ್ರೂ ಅನ್ಸತ್ತಾ, ನೋಡ್ರಪ್ಪ ನನ್ನ ಹೆಂಡತಿ ಕೆಳಗಡೆ ಜಾಸ್ತಿ ಜನ ಕೆಲಸ ಮಾಡ್ತಾರೆ, ಅವಳಿಗೆ ಜಾಸ್ತಿ ಪವರ್ ಇದೆ ನನ್ಗಿಂತ ಅಂತ? ಶಕ್ತಿ ಅವ್ರಿಗೆ ಜಾಸ್ತಿ ಇದೆ ಅಂತ ಯಾವಾಗಲೂ ಅನಿಸ್ತಿದೆ ನನಗೆ. ಆಲ್ವೇಸ್ ಅನ್ಸುತ್ತೆ. ಯಾಕಂದ್ರೆ ಅವರು ಅಷ್ಟು ಜನ ಟೀಮ್ ಹ್ಯಾಂಡ್ಲಿಂಗ್ ಮಾಡ್ಬೇಕಂತ ಸುಲಭದ ವಿಚಾರ ಅಂತ ಅನ್ಸಂಗಿಲ್ಲ. ಓಕೆ, ನಿಮ್ಗೇನ್ ಅನ್ಸುತ್ತೆ? ಯಾವಾಗ್ಲಾದ್ರೂ ಥಾಟ್ ಬಂದಿದ್ಯಾ? ಆ ಥರ ಭಾವನೆ ಬರ್ಲಿಕ್ಕೆ ನನ್ಗೆ ಅವ್ರು ಯಾವತ್ತೂ ಅವಕಾಶನೇ ಕೊಟ್ಟಿಲ್ಲ. ಯಾಕಂದ್ರೆ ಯಾವಾಗ್ಲೂ ಪ್ರತಿಯೊಂದು ಹೇಳುವಾಗ್ಲೂ ನನ್ ಮೋಟಿವೇಟ್ ಆಗಿ ಹೇಳ್ತಾರೆ, ನಿನ್ ಕೈಲಿ ಸಾಧ್ಯ ಇದೆ, ಇಷ್ಟು ದೊಡ್ಡ ಟೀಮೇ ನಿನ್ ಶಕ್ತಿ, ಇದಕ್ಕಿನ್ನ ಬೇಕಾ ಅಂತ ಅವ್ರ ಆ ಭಾವನೆ ಬರ್ಲಿಕ್ಕೆ ಬಿಟ್ಟಿಲ್ಲ ನನ್ಗೆ. ವೆರಿ ನೈಸ್, ವೆರಿ ನೈಸ್. ಸೊ ಕೊನೆಯಲ್ಲಿ ಒಂದು ಕೇಳ್ಬೇಕು ಮಮತಾ, ಈ ತರ ನಿಮ್ ತರ ಕೆಲಸ ಮಾಡೋರು, ಅದು ಒಲೆ ಕೆಲಸ ಆಗ್ಲಿ, ಗಾರ್ಮೆಂಟ್ ಕೆಲಸ ಆಗ್ಲಿ, ಇಲ್ಲ ಅವ್ರದೇ ಬಿಸ್ನೆಸ್ ಮಾಡೋರಾಗ್ಲಿ, ನಮ್ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಹೌದು. ಅವ್ರಿಗೆ ಒಂದು ವರ್ಕಿಂಗ್ ವುಮನ್ ಆಗಿ ನೀವ್ ಏನ್ ಸ್ಫೂರ್ತಿ ಹೇಳ್ತೀರಾ, ನೀವ್ ಏನ್ ಒಂದು ಮೆಸೇಜ್ ಹೇಳ್ತೀರಾ?
ನಿಮ್ಮ ವಿಚಾರನ ಹಂಚ್ಕೊಳ್ಳಿ. ಎಲ್ಲರೂ ಕೆಲಸ ಮಾಡಲೇಬೇಕು, ಅವಾಗ್ಲೇನೆ ಒಂದು ನಾವು ಮಾಡ್ತಾರಂಥ ಜೀವನಕ್ಕೆ ಒಂದು ಬೆಲೆ. ಸೊ ಈ ಥರ ಕೆಲಸನೂ ಮಾಡ್ತೀವಿ, ಜೊತೆಗೆ ಒಂದು ಸಂಸಾರನೂ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಅಂದರೆ ಎಲ್ರಿಗೂ ಶಕ್ತಿ ಇದ್ದೇ ಇರುತ್ತೆ. ನಾವು ಅದನ್ನು ಬೆಳಕಿಗೆ ತರಬೇಕು, ನಮ್ಮಿಂದ ಮಾತ್ರ ಸಾಧ್ಯ ಅದು. ಸೊ ಅದಕ್ಕೆ ಸಪೋರ್ಟ್ ಆಗಿ ಅವ್ರು ಸಪೋರ್ಟ್ ಕೊಡ್ತಾರೆ, ಇವ್ರು ಸಪೋರ್ಟ್ ಕೊಡ್ತಾರೆ, ಇವ್ರು ಯಾರೋ ಬಂದು ನಂಗೆ ಸಪೋರ್ಟ್ ಮಾಡ್ಬೋದು, ಅವ್ರು ಯಾರೋ ಬಂದು ನನಗೆ ಹೇಳಿದ್ರೆ ನಾನು ಮಾಡ್ಬೋದು ಅಂತ ಅಂದ್ಕೊಳ್ಳೋದಕ್ಕಿಂತ ಆತ್ಮವಿಶ್ವಾಸದಿಂದ ಮುನ್ನಡೆದ್ರೆ ಎಲ್ಲ ಸಾಧ್ಯ ಇದೆ. ಹೆಣ್ಮಕ್ಳಿಂದ ಆಗಲ್ಲ ಅನ್ನೋ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನು ಕಲಿಸಿರುವಂಥದ್ದು ಕೂಡ ಹೆಣ್ಮಕ್ಳೇ ನನಗೆ. ಸೊ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ ಇವತ್ತು ನಾನು ಅಂತಂದರೆ ಆ ಹೆಣ್ಮಕ್ಳಿಂದನೇ ಸಾಧ್ಯ. ಪ್ರತಿಯೊಬ್ಬೊಬ್ಬರು ಕಥೆನೂ ಕೂಡ ಒಂದೊಂದು ಸ್ಫೂರ್ತಿಯಾಗಿ ನಾವು ತಗೊಳ್ತೀವಿ. ಈಗ ನಿಮ್ ತರ ಇರೋ ಕಪಲ್ಸ್ಗೆ ನೀವ್ ಏನ್ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ ಯೋಗೇಶ್? ಒಂದು, ನೀವ್ ಹೇಗೆ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅದನ್ ಬಗ್ಗೆ ಸ್ವಲ್ಪ, ಮತ್ತೆ ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಯಾವ ತರ ಅವರು ಇಬ್ರು ಜೊತೆನಲ್ಲಿ ಕೆಲಸ ಮಾಡ್ಕೊಂಡು ಮನೇನೂ ನೋಡ್ಕೊಂಡು ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವ್ದೇ ಒಂದ್ ಕಪಲ್ ಆದ್ರೂ ಒಂಥರ ಜೋಡಾಗ್ತಿದ್ದಂಗೆ. ಸೊ ಒಂದು ಎತ್ತಿನ ಗಾಡಿ ಹೋಗ್ಬೇಕಂತಂದ್ರೆ 2 ಎತ್ತುಗಳು ಮುಖ್ಯ ಆಗುತ್ತೆ. ಜೀವನಾನ ಬಂಡಿ ಚೆನ್ನಾಗಿ ನಡಿಬೇಕಂತಂದ್ರೆ ಇಬ್ರಲ್ಲೂ ಮುಖ್ಯವಾಗಿ ರೆಸ್ಪೆಕ್ಟ್ ಅನ್ನೋದು ಬೇಕಾಗುತ್ತೆ. ಆಮೇಲೆ ಇಬ್ಬರಲ್ಲೂ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಸ್ಟ್ರೆಂತ್ ವೀಕ್ನೆಸ್ ಗಂಡ ಹೆಂಡತಿ ಇಬ್ರಿಗೂ ಗೊತ್ತಿರುತ್ತೆ. ಸೊ ಅದಿಬ್ರಿಗೂ ಗೊತ್ತಿದ್ದಾಗ ಅದ್ರ ಅನುಸಾರವಾಗಿ ಅವರು ಹೊಂದಾಣಿಕೆ ಆಗಿ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದಾಗುತ್ತೆ. ಗಂಡನ್ಗೆ ಏನ್ ಕಂಡ್ರೆ ಇಷ್ಟ, ನನ್ನ ಹೆಂಡತಿಗೆ ಏನ್ ಕಂಡ್ರೆ ಇಷ್ಟ ಇಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಮೊದಲನೇದಾಗಿ. ನಾನು ಕೂಡ ಅಂತ ಅಡ್ವೈಸು. ಜೊತೆಗೆ ವರ್ಕಿಂಗ್ ಗಂಡ ಆಗಿರ್ಬೋದು ಅಥವಾ ವರ್ಕಿಂಗ್ ಹೆಣ್ಮಗಳಾಗಿರ್ಬೋದು, ಸೊ ವರ್ಕ್ನಲ್ಲಿ ಇರ್ತಕ್ಕಂಥ ಪ್ರೆಷರ್ ಆಗ್ಬೋದು, ಆ ಟೆನ್ಷನ್ ಆಗ್ಬೋದು, ಮನೆ ತಗೊಂಡ್ಬರ್ಬಾರ್ದು. ಸೊ ಅದು ಮನೆ ಸಂಸಾರ ಹಾಳಾಗುತ್ತೆ. ಅಥವಾ ಸಂಸಾರದ ಕಷ್ಟನ ತಗೊಂಡು ಕೆಲಸದಲ್ಲಿ ತಗೊಂಡು ಹೋಗ್ಬಾರ್ದು. ಸೊ ಅಲ್ಲೂ ಅಟ್ಮಾಸ್ಫಿಯರ್ ಹಾಳಾಗುತ್ತೆ. ಸೊ ಎರಡನ್ನೂ ಸರಿಯಾಗಿ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕೆಲಸ ಅಂತ ಬಂದಾಗ ಪ್ರೊಫೆಷನ್ ಆಗ್ಬೋದು, ಪರ್ಸನಲ್ ಲೈಫ್ ಆಗ್ಬೋದು, ಎರಡನ್ನೂ ರೆಸ್ಪೆಕ್ಟ್ ಮಾಡಬೇಕು. ಅದು ಸರಿಯಾಗಿರೋ ಸಮಯನ ಕೊಟ್ಕೊಳ್ಬೇಕಾಗುತ್ತೆ. ಸೊ ಆ ರೀತಿ ಮಾಡ್ಕೊಂತ ಹೋದಾಗ ಸೊ ಸಂಸಾರನೂ ಚೆನ್ನಾಗಿರುತ್ತೆ, ಸೊ ಕೆಲಸನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವಾಗ ನೋಡ್ತಿರೋ ಅಂತ ಸಮಾಜದಲ್ಲಿ ಇಬ್ರು ದುಡಿದ್ರೂ ಜೀವನ ಮಾಡಿಸೋದು, ಮಕ್ಕಳನ್ನ ಓದಿಸೋದು ಕಷ್ಟ ಇರೋ ಕಾರಣ ಸೊ ಇಬ್ರು ಸಮನಾಗಿ ಸ್ಟ್ರೆಂತ್ನ ಇಟ್ಕೊಂಡು ಒಬ್ರಿಗೂ ಕೈ ಹಿಡ್ಕೊಂಡು ನಡೆದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಯೋಗೇಶ್, ಥ್ಯಾಂಕ್ ಯು ಮಮತಾ. ನಿಮ್ ಜೀವನದ ಕಥೆನ ಇಷ್ಟು ಮುಕ್ತವಾಗಿ ಹಂಚ್ಕೊಂಡಿದ್ದೀರಾ. ಬೇರೆ ಇದೇ ತರ ಇರೋ ಕಪಲ್ಗೆ ಇದೊಂದು ಸ್ಫೂರ್ತಿ ಆಗ್ಲಿ ಅಂತ ನನ್ನ ಆಸೆ. ಅದೇ ತರ ನೀವು ಬೆಳಿಬೇಕು. ನೀವು ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಆದ್ರೆ ನಾನ್ ಹೇಳೋದು, ನಾನೊಂದು ಕನ್ಸ್ ಕಂಡಿದ್ದನ್ನ ನಿಮ್ ತರ ಇರೋ ಎಷ್ಟೋ ಜನ ನನ್ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಆ ಕನಸನ್ನ ನೆನ್ಸ್ ಮಾಡ್ಲಿಕ್ಕೆ. ಸೊ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.